ಉಳ್ಳವರು ಶಿವಾಲಯ ಮಾಡೋರು ಮುಸಲ್ಮಾನರ ಮಸೀದಿ ಕಟ್ಟಿಸ್ತಾರೆ, ಕ್ರಿಶ್ಚಿಯನ್ ಮಾಡ್ತಾರೆ, ನಿಜವಾಗಿ ಬಸವಣ್ಣ ಹೆಸರು ಹೇಳಿದ್ರೆ ನೀನು ಅಲ್ಲಿ ಇರ್ತಾನೆ ಇರ್ಲಿಲ್ಲ, ಬಿಜೆಪಿನಲ್ಲಿ ಇರ್ತಾನೆ ಇರ್ಲಿಲ್ಲ. ನಿಮಗೆ ಶಾಲೆ ಹಾಕಿದ್ಮೇಲೆ ಅಧಿಕಾರ ಸಿಕ್ತು ಅಂತ ನಂಬಿಕೆ ಮೇಲೆ ಶಿವಕುಮಾರ್ ಶಾಲೆ ಹಾಕ್ಲಿಕ್ಕೆ ಶುರು ಮಾಡಿದ್ದಾರೆ. ಇಲ್ಲ, ನನಗೆ ಇದು ಅಧಿಕಾರ ಮುಖ್ಯಮಂತ್ರಿ ಆಗಕ್ಕಿಂತ ಮುಂಚಿತವಾಗಿ ಅವಾಗಿಂದ ಶಾಲೆ ಹಾಕ್ತಿದ್ರಲ್ಲ, ಈಗ ಶಾಲೆ ಹಾಕ್ತಾ ಇರೋದು ಹೇಳಿದೆ. ಈಗ ನಿನಗೆ ಸುನೀಲ್ ಕುಮಾರ್ ನೀನು ಕೇಳಿಸ್ಕೊಳ್ಳಿಲ್ಲ ನಾ ಕಾಣಿಸ್, ನಾನು ಆ ತರ ಟವಲ್ ಹಾಕತ್ತಿದ್ದೆ. ಆ ಟವಲ್ ಯಾವಲ್ಲೂ ಬಗ್ಗಿದ್ರೆ ಬಿದ್ದೋಗ್ಬಿಡೋದು, ಅದಕ್ಕೆ ಈ ಶೆಲ್ಲಿ ಹಾಕಬಿಟ್ಟೆ ಹಿಂಗ್ ಇಂದ ಹಾಕೋಣ. ಅದು ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ, ಮತ್ತೆ ಅದು ತುಂಡು ಬೇರೆ, ಕುತ್ತಿಗೆಗೆ ಹಾಕಂದ್ರು ಕೂಡ ಅದು ಆಗೋದಿಲ್ಲ. ಅದಕ್ಕೋಸ್ಕರ ಬಿಟ್ಟೆ. ಅದು ಯಾವ ಶಾಸ್ತ್ರನೂ ಅಲ್ಲ, ಯಾವ ರಾವು ಕಾಲನೂ ಅಲ್ಲ, ಯಾವ ಗುಳಿಕ ಕಾಲನೂ ಅಲ್ಲ. ಯಮಗಂಡ ಕಾಲ, ಯಮಗಂಡನ ನಾನು ಮಾನ್ಯ ಸಭಾಧ್ಯಕ್ಷರೇ, ನಾನು ದೇವ್ರಿದ್ದಾನೆ ಅಂತ ನಂಬ್ಕೊಂಡಿದ್ದೀನಿ. ದೇವ್ರಿದ್ದಾನೆ, ಇಲ್ಲಿವರೆ ಜಗತ್ತಿ ಇಲ್ಲ, ನಡಿಲಿಕ್ಕೆ ಕಷ್ಟ ಆಗ್ತಿತ್ತು. ದೇವ್ರಿದ್ದಾನೆ, ಆದರೆ ದೇವಸ್ಥಾನದಲ್ಲೇ ಇದ್ದಾನೆ, ಬೇರೆ ಏನೂ ಇಲ್ಲ ಅಂತ ಅನ್ನೋದು ಆ ಥರ ನಂಬ್ಕೊಂಡಿಲ್ಲ ನಾನು. ದೇವರು ಎಲ್ಲ ಕಡೆನೂ ಇದ್ದಾನೆ, ದೇವರು ಎಲ್ಲ ಕಡೆನೂ ಇದ್ದಾನೆ. ಅದಕ್ಕೆ ಬಸವಣ್ಣವ್ರು ಏನು ಹೇಳ್ತಾರೆ ಗೊತ್ತಾ? ಉಳ್ಳವರು ದೇವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ನನ್ನ ಕಾಲೇ ಕಂಬ, ನನ್ನ ದೇಹವೇ ದೇಗುಲ, ಶಿರವೇ ವನ್ನ ಕಳಸವಯ್ಯ, ಕೂಡಲ ಸಂಗಮ ದೇವ. ಬಹಳ ಮೂಡ್ನಾಗಿದ್ರಿ ಸರ್ ಇವತ್ತು. ನನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ವನ್ನ ಕಳಸವಯ್ಯ, ಕೂಡಲ ಸಂಗಮ ದೇವ. ಉಳ್ಳವರು ದೇವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ ಅಂತ ಬಸವಾದಿ ಶರಣರು ಹೇಳಿರ್ತಕ್ಕಂಥ ವಚನಗಳು. ಬಸವಾದಿ ಶರಣರು ಏನಪ್ಪಾ ಅರವಿಂದ ಬೆಲ್ಲದ ನಮ್ಮ ಪರಿಸ್ಥಿತಿ ಹಂಗಾಗೈತೆ. ಈಗ ನಮ್ಮ ಪರಿಸ್ಥಿತಿ ಹಂಗಾಗೈತೆ, ಯಾಕಂದ್ರೆ ನೀವು ಮುಜರಾಯಿಲಂತೂ ಏನು ದುಡ್ಡು ಕೊಟ್ಟಿಲ್ಲ. ನಾವು ಬಸವಣ್ಣನ ಹೆಸರು ಹೇಳ್ಕೊಂತ ಉಳ್ಳವರು ಶಿವಾಲಯ ಮಾಡೋರು ಮುಸಲ್ಮಾನರ ಮಸೀದಿ ಕಟ್ಟಿಸ್ತಾರೆ, ಕ್ರಿಶ್ಚಿಯನ್ ಮಾಡ್ತಾರೆ, ನಿಜವಾಗಿ ಬಸವಣ್ಣ ಹೆಸರು ಹೇಳಿದ್ರೆ ನೀನು ಅಲ್ಲಿ ಇರ್ತಾನೆ ಇರ್ಲಿಲ್ಲ, ಬಿಜೆಪಿನಲ್ಲಿ ಇರ್ತಾನೆ ಇರ್ಲಿಲ್ಲ. ಬಸವಣ್ಣ ಅವ್ರ ಹೆಸರು ಹೇಳೋದಿಲ್ಲ, ಬಸವಣ್ಣ ಅಂತ ಹೇಳ್ತೀರಿ ಅಷ್ಟೇ. ಈ ನಿಮ್ಮ ಮುರಳಿ ಮನೋಹರ ಜೋಶಿ ಅವರು ಏನ್ ಹೇಳಿದ್ರು ಗೊತ್ತಾ? ಇದನ್ನ ಫುಡ್ ಸೆಕ್ಯೂರಿಟಿ ಆಕ್ತಕ್ಕ ಬಂದಾಗ ಇದು ವೋಟ್ ಸೆಕ್ಯೂರಿಟಿ ಆಗ್ತಾ ಹೊರತು ಫುಡ್ ಸೆಕ್ಯೂರಿಟಿ ಆಗ್ತಲ್ಲ. ಯಾರು ಹೇಳಿದ್ರು ಇದನ್ನ? ಮುರಳಿ ಮನೋಹರ್ ಜೋಶಿ ಅವರು. ಫುಡ್ ಸೆಕ್ಯೂರಿಟಿ ಆಕ್ತ ಮನಮೋಹನ್ ಸಿಂಗ್ ರವರು ತಗೊಬಂದ್ರಲ್ಲ, ಆಗ ಹೇಳಿದಂತ ಮಾತು ಏನಪ್ಪಾ ಅಂತಂದ್ರೆ, ಇದು ವೋಟ್ ಸೆಕ್ಯೂರಿಟಿ ಆಕ್ಟ್ ಹೊರತು ಫುಡ್ ಸೆಕ್ಯೂರಿಟಿ ಆಗ್ತಲ್ಲ. ಇದು ನಾನು ಹೇಳಿದ್ದಲ್ಲ, ಮುರಳಿ ಮನೋಹರ್ ಜೋಶಿ ಅವರು ರಾಜ್ಯಸಭೆಯಲ್ಲಿ ಹೇಳಿದ್ದದು. ಅಂದ್ರೆ ಫುಡ್ ಸೆಕ್ಯೂರಿಟಿ ಆಕ್ಟ್ಗೆ ವಿರುದ್ಧ ಇದ್ರು ಆ ಕಾಲದಲ್ಲಿ. ಈಗ ಅಧಿಕಾರಕ್ಕೆ ಬಂದ ಮೇಲೆ ಅದನ್ನೇ ಮುಂದುವರಿಸ್ತಾ ಇದ್ದೀರಿ. ಫುಡ್ ಸೆಕ್ಯೂರಿಟಿ ಏನ್ರಿ ಮುನಿಯಪ್ಪ? ಮನಮೋಹನ್ ಸಿಂಗ್ ರವರು. ಅದರಿಂದ ಮನೆ ಅಧ್ಯಕ್ಷರು ನಾನು ಪತ್ತೆ ಮರ್ತ್ಬಿಟ್ಟು ಎಲ್ಲೆಲ್ಲೋ ಹೊಟ್ಟೋಗ್ಬಿಟ್ಟೆ ನಾನು. ಬಾವಿ ನೀನೊಬ್ಬನಿಗೆ ನೀರು ಕುಡಿಸೋದು ನಾನು. ರಾಜಕೀಯ ನೀರು ದನಕರುಗಳಿಗೆ ಬಾವಿ ನೀರು, ನಿನಗೆ ರಾಜಕೀಯ ನೀರು.
ಅವ್ರಿಗೆ ಅವ್ರ ಮನೆಯಲ್ಲಿ ನೀರು ಕುಡಿತಾರೆ ಅವ್ರು. ಮೊನ್ನೆ ಅಧ್ಯಕ್ಷರೇ, ನಾನು ಬಾವಿನಲ್ಲಿ ದನ ಕರುಗಳಿಗೆ ನೀರು ಹಾಕ್ಬಿಟ್ಟು ಬರೋವರೆಗೆ ಮತ್ತೆ ಎಲ್ಲ ಸೇರ್ಕೊಂಡ್ಬಿಟ್ಟಿರೋದು ಜೊತೆಗೆ ಮತ್ತೆ ಮಾಡಬೇಕು, ಮೇಲೆ ಕೆಳಗೆ ಮಾಡಿದಾಗ ಜೊತೆ ಈಗ ರಿಫಾರ್ಮ್ಸ್ಗಳಿದ್ದಾವಲ್ಲ, ರಿಫಾರ್ಮ್ಸ್ ಮಾಡೋರು ಯಾರ್ಯಾರು ಮಾಡಿದ್ದಾರೆ, ಪ್ರಗತಿದಾಯಕರು, ಸಮಾಜ ಸುಧಾರಕರು, ಅವರೆಲ್ಲ ಹಿಂಗೆ ಆಗಿರೋದು ನಮ್ಮ ದೇಶದಲ್ಲಿ. ಜಾತಿ ಮತ್ತೆ ಇವನ ಆರವ ಅನ್ನೋದು ಎಲ್ಲವೂ ಇಲ್ವೇ ಇಲ್ಲ. ಇವನ್ ನಮ್ಮವ ಅನ್ನೋದು ಇಲ್ವೇ ಇಲ್ಲ. ಇವನ್ ಜಾರಿ ಇವನ ಆರವ ಅನ್ನೋದೇ ಜಾಸ್ತಿ ಇರೋದು.